ಸರ್, ಈಗ ಟೈಗರ್ ಮತ್ತು ಎಲಿಫೆಂಟ್ಸ್ದು ಯಾವ ಥರ ಫೈಟ್ ಆಗಿದೆಯಾ ಇಲ್ಲಿ ಕಬಿನಿ ರೀಜನಲ್ಲಿ? ಟೈಗರ್ ಮತ್ತು ಎಲಿಫೆಂಟ್ ಫೈಟ್, ಅದನ್ನು ಫೈಟ್ ಅಂತಲೇ ಕರಿಬಾರ್ದು. ನಂಗೆ ಕೇಳಿದ್ರೆ ಇಂಟರಾಕ್ಷನ್ ಅನ್ನಬೇಕು. ಯಾಕಂದರೆ ಟೈಗರ್ ಬಂದು ಎಲಿಫೆಂಟ್, ಈಗ ಒಂದು ಗ್ರೋನ್ ಅಪ್ ಎಲಿಫೆಂಟ್ನ ಟೈಗರ್ ಯಾವತ್ತೇ ಒಂದು ಹಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಟೈಗರ್ ನಿಮಗೆ ಗೊತ್ತಿರೋ ಹಾಗೆ ಒಂದು ಮೇಲ್ ಟೈಗರ್ ಅಂತಂದರೆ ಒಂದು 180 ರಿಂದ 260 kg ತೂಕದಲ್ಲಿರ್ಬೋದು. ಆನೆ ಗಾತ್ರ ಏನು, ಆನೆ ಇರುತ್ತೆ ಒಂದು 4000 kg ಇಂದ 5000 kg ಗಂಟ ಇರುತ್ತೆ ಒಂದು ಆನೆ. ಸೊ ಅದು ಔಟ್ ಆಫ್ ಪ್ರಪೋರ್ಷನ್ಸ್. ಆದ್ದರಿಂದ ಯಾವುದೇ ಎಂಥ ಒಂದು ಬಲಿಷ್ಠವಾದ ಹುಲಿ ಆದ್ರೂ ಆನೆನ, ಒಂದು ಗ್ರೋನಪ್ ಆನೆನ ಹಂಟ್ ಮಾಡೋದು ಅದು ಆಗೋದಿಲ್ಲ, ಇಂಪಾಸಿಬಲ್ ಅದು. ಬಟ್ ಆದರೆ ಟೈಗರ್ಗಳು ಎಲಿಫೆಂಟ್ ಕಾಫ್ಗಳನ್ನ ಹಂಟ್ ಮಾಡುವಂಥ ಒಂದು ಸನ್ನಿಧಿಗಳನ್ನ ನಾವೇ ನೋಡಿದ್ದೀವಿ. ಮತ್ತು ಅದು ಆಗ್ತಾನೆ ಇರುತ್ತೆ, ನೇಚರಲ್ಲಿ ಇದಿದೆ. ದಿಸ್ ಇಸ್ ಒನ್ ಆಫ್ ದ ವೇ ಎಲಿಫೆಂಟ್ ಪಾಪ್ಯುಲೇಷನ್ ಕ್ಯಾನ್ ಬಿ ಬ್ಯಾಲೆನ್ಸ್ಡ್. ಈಸ್ ದೇರ್ ಎ ಪ್ರೆಡೇಟರ್ ಫಾರ್ ಎಲಿಫೆಂಟ್ ಅಂತ ಕೇಳಿದ್ರೆ, ಎಲಿಫೆಂಟ್ ಗಿಲ್ದೆ ಹೋದರೆ ಎಲಿಫೆಂಟ್ ಕಾಫ್ಗಳಿಗೆ ಟೈಗರ್ ಹಂಟ್ ಮಾಡಿ ತಿಂದಿರೋವಂಥ ಸಂಗತಿಗಳು ತುಂಬ ಇದ್ದಾವೆ. ಸೊ ಹೀಗಿದೆ ಫೈಟ್ ಅಂತ ಹೇಳಿದಾಗ ನೋಡಿ, ಒಂದು ಜಾಗಕ್ಕೆ ಒಂದು ನೀರಿರುವಂಥ ಜಾಗನೇ ಅಂದ್ಕೊಳ್ಳಿ, ಅಲ್ಲೊಂದು ಹುಲಿ ಬಂದು ನೀರು ಕುಡಿತಾ ಇದೆ ಅಂತ ಅಂದ್ಕೊಳ್ಳಿ. ಕುಡಿದು ಸ್ವಲ್ಪ ನೀರೊಳಗೆ ಆಟ ಆಡೋದು ಮತ್ತು ಮನ್ಗೋದು ಅದೆಲ್ಲ ಮಾಡುತ್ತೆ ಹುಲಿ. ಅಂಥ ಒಂದು ಸಂದರ್ಭದಲ್ಲಿ ಒಂದು ಆನೆನೂ ಅಲ್ಲೇ ಒಂದು ನೀರು ಕುಡಿಯೋಕ್ಕಂತ ಬಂದಾಗ ಆಗ್ಬೋದು, ಒಂದು ಆನೆ ಅಲ್ಲಿಗೆ ಹುಲಿ ನೋಡಿದಾಗ ಅದು ಆನೆಗೆ ಆ ಹುಲಿ ತಡ್ಕೊಳಕ್ಕಾಗದೇ ಇರ್ಬೋದು, ಅದನ್ನು ಓಡಿಸೋವಂಥ ಒಂದು ಸಂಗತಿಗಳಿರ್ತವೆ. ಅಂದರೆ ಆನೆ ಅದರದ್ದು ಸೈಜಿಂದ, ಶಿಯರ್ ಪವರಿಂದ ಹುಲಿನೇ ಬೇಕಾದರೆ ಓಡಿಸ್ಬೋದು ಹೊರತು ಹುಲಿ ಯಾವತ್ತೂ ಒಂದು ಆನೆನ ಇದು ಮಾಡಲಿಕ್ಕೆ ಕಷ್ಟ ಇದೆ. ಆದರೆ ದೇ ಆರ್ ವೇರಿ ಅಬೌಟ್ ಇಟ್. ಅಂದರೆ ಈ ಆನೆಗಳು ಈ ಹುಲಿಗಳನ್ನ ಹತ್ರ ಸೇರಿಸ್ಕೊಳ್ಳೋಕೆ ಅಷ್ಟು ಇಷ್ಟಪಡಲ್ಲ. ಅವಕ್ಕೂ ಒಂದು ಇದಿದೆ ಆ ಹುಲಿ ಕಂಡ್ರೆ. ಸೊ ಇಟ್ಸ್ ಅ ಡೇಂಜರಸ್ ಅನಿಮಲ್ ಅನ್ನೋದೊಂದು ಅವ್ರಿಗೂ ಒಂದು ಫೀಲಿಂಗ್ ಇದೆ. ಆದ್ದರಿಂದ ಇವೆರಡು ಒಂದೇ ರೀತಿ ನಿಮ್ಗೆ ಒಂದೇ ಟೈಮಲ್ಲಿ ಕಾಣೋದು ತುಂಬ ಕಷ್ಟ ಇದೆ. ನಿಮ್ಮ ಪ್ರಕಾರ ಕಾಡಿನಲ್ಲಿ ಅತಿ ಡೇಂಜರಸ್ ಆ್ಯನಿಮಲ್ ಯಾವುದು? ಕಾಡಿನಲ್ಲಿ ಆನ್ ಫುಟ್ ನೀವಿದ್ದಾಗ ಅತಿ ಡೇಂಜರಸ್ ಅನಿಮಲ್ ಅಂತ ಹೇಳಿದ್ರೆ ಆನೆ ಅಂತಲೇ ಹೇಳ್ಬೋದು. ಯಾಕಂದರೆ ಆನೆಗಳು ನಮ್ಗೆ ಗೊತ್ತಿರೋ ಹಾಗೆ ತುಂಬ ಮುದ್ದಿನ ಹಾಗೆ ನಾವು ನೋಡಿ ಅದನ್ನು ಬೆಳೆದಿರ್ತೀವಿ. ಆನೆ ಕಂಡ್ರೆ ತುಂಬ ಭಾಳ ಇಷ್ಟನೂ ಇರುತ್ತೆ, ಎಲ್ಲ ಇರುತ್ತೆ. ಆದರೆ ಕಾಡಾನೆಗಳು ಅವು ನ್ಯಾಚುರಲ್ ಬಿಹೇವಿಯರ್ ಆಗಿ ಯಾವುದೇ ಒಂದು ಮನುಷ್ಯನ ಹತ್ರ ಸೇರಿಸ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಮತ್ತು ತುಂಬ ನೀವು ಹತ್ತಿರ ಹೋಗಿ ಏನೋ ಒಂದು ಅದಕ್ಕಾಗದಿರುವಂಥದ್ದೆಲ್ಲ ತುಂಬ ಹತ್ತಿರ ಹೋದಾಗ ಅಟ್ಯಾಕ್ ಮಾಡೋ ಸಂಗತಿಗಳು ತುಂಬ ಇರ್ತವೆ, ಪ್ರಾಣ ಹೋಗೋ ಸಂಗತಿಗಳು ಇರ್ತವೆ. ನಾವು ನೋಡಿದ್ದೀವಿ, ಜನ ಸತ್ತು ಇದ್ದಾರೆ. ಸೊ ಆದ್ದರಿಂದ ಆನೆಗಳು ತುಂಬಾ ಡೇಂಜರಸ್ಸು. ಆನೆ ಬಿಟ್ಟರೆ ನಿಮಗೆ ಕರಡಿ ಅಂತ ಹೇಳ್ಬೋದು. ಹುಲಿ ಅಥವಾ ಚಿರತೆನೂ ಅಲ್ಲ, ಕರಡಿ. ಯಾಕಂದರೆ ಕರಡಿಗೆ ಒಂದು ಇದಿದೆ, ಅಂದರೆ ಅದಕ್ಕೆ ಆದಂಥ ಒಂದು ಅದು ಬಲಿಷ್ಠವಾಗಿದೆ. ಅದಕ್ಕೆ ಒಂದು 2.5 to 3 inch ಅಷ್ಟು ದೊಡ್ಡ ಕ್ಲಾ ಇದೆ. ಅನಿಮಲ್ಲೇ ಒಂದು ಕ್ಯೂರಿಯಸ್ ಅನಿಮಲ್ ಅದು. ಸೊ ಅದಕ್ಕೇನಾದರೂ ಡೇಂಜರ್ ಅನಿಸ್ತು ಅಂತಂದರೆ ಅದು ಹ್ಯೂಮನ್ಸ್ನ ಅಟ್ಯಾಕ್ ಮಾಡಿರೋ ತುಂಬ ಇನ್ಸಿಡೆಂಟ್ಸ್ ನಡೆದಿದ್ದಾವೆ. ಆಗತ್ತೆ, ಅದನ್ನು ತುಂಬ ಡೇಂಜರಸ್ ಅನಿಮಲ್ ಅಂತಲೇ ಹೇಳ್ಬೋದು. ಆದರೆ ಅವರಾಗವೇ, ಅಂದರೆ ಅನಿಮಲ್ಲೇ ಬಂದು ನಿಮ್ಗೆ ಅಟ್ಯಾಕ್ ಮಾಡೋವಂಥದ್ದು ತುಂಬ ರೇರು. ನಾವು ಕೂಡ ಅದಕ್ಕೊಂದೇನೋ ಒಂದು ಥ್ರೆಟ್ ಅಂತ ಅನಿಸಿರಬೇಕು, ಆಗ ಮಾತ್ರ ಅವು ಡಿಫೆನ್ಸ್ಗೋಸ್ಕರ ಅಟ್ಯಾಕ್ ಮಾಡ್ತೇವೆ ಹೊರತು ನಿಮ್ಗೆ ಕೊಲ್ಲಬೇಕು, ನಿಮ್ಗೇನೋ ನಿಮ್ಮ ಕಂಡ್ರೆ ಆಗಲ್ಲ ಅನ್ನೋದೇನಿಲ್ಲ. ಮತ್ತು ವೈಲ್ಡ್ ಬೋರ್ಗಳು ಕೂಡ ಸ್ವಲ್ಪ ಡೇಂಜರಸ್ ಅಂತ ಹೇಳ್ಬೋದು. ಆನ್ ಫುಟ್ ನೀವು ಜಂಗಲಲ್ಲಿದ್ದಾಗ ಅವಕ್ಕೂ ಕೂಡ ಟಸ್ಕ್ಗಳಿರ್ತವೆ. ಮತ್ತು ಅವು ಬರೋವಂಥ ಸ್ಪೀಡ್ನಲ್ಲಿ ಬಂದು ನಿಮಗೆ ರ್ಯಾಮ್ ಮಾಡಿದಾಗ ನಿಮ್ಮ ನೀ ಆಗಿರ್ಬೋದು ಅಥವಾ ನಿಮ್ಮ ಕಾಫ್ ಮಸಲ್ಸ್ ಮತ್ತು ಬೋನು, ಹಿಪ್ಸ್ ಏನು ಬೇಕಾದ್ರೂ ಡ್ಯಾಮೇಜ್ ಮಾಡುವಂಥ ಕೆಪಾಸಿಟಿಲಿ ಇರ್ತವೆ. ಮತ್ತು ಫ್ಲೆಶ್ನೂ ರಿಪ್ ಅಪಾರ್ಟ್ ಮಾಡಿ ಡಿಸೆಂಬಲ್ ಮಾಡುವಂಥ ಕೆಪಾಸಿಟಿಲೂ ಇರ್ತವೆ. ತುಂಬ ಹುಷಾರಾಗಿರಬೇಕು. ಅದೇ ನಾವು ಅವುಗಳನ್ನೂ ಕೂಡ ನೆನಪಲ್ಲಿ ಇಟ್ಕೋಬೇಕು. ಈ ರೀಜನಲ್ಲಿ ಹೈನಾಗಳಿದೆಯಾ ಸರ್ ಈ ಕಡೆ? ಒಳ್ಳೆ ಕ್ವಶನ್ನು. ಹೈನಾಗಳು ಇಲ್ಲಿ ನಮ್ಮ ಕರ್ನಾಟಕದ ರೀಜನ್ನಲ್ಲಿ ನಿಮಗೆ ಹೈನಾಗಳು ಸಿಗೋದಿಲ್ಲ. ಸೆಂಟ್ರಲ್ ಇಂಡಿಯನ್ ಪಾರ್ಕ್ಸ್ ಅಂದರೆ ನಿಮಗೆ ವಿಂಧ್ಯಾಚಲದ ಕಾಡುಗಳು, ಮಧ್ಯಪ್ರದೇಶದ ಕಾಡುಗಳು, ಅಲ್ಲಿ ಹೈನಾ ಸಿಗುತ್ತೆ. ಮತ್ತು ಸೌತ್ ಆಫ್ ಕೇರಳ ಮತ್ತು ಕೇರಳದಲ್ಲಿ ಒಂದಷ್ಟು ರೆಕಾರ್ಡ್ಸ್ ಇದ್ದಾವೆ ಹೈನಾ. ನೀವು ಡೂಸ್ ಆ್ಯಂಡ್ ಡೋಂಟ್ಸು ನೀವು ಸಫಾರಿಗೆ ಬರೋರಿಗೆ ಅಥವಾ ಫಾರೆಸ್ಟ್ ವಿಸಿಟ್ ಮಾಡೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸಫಾರಿ ಅಂತ ಅಂದಾಗ ನೀವು ತುಂಬ ಡಿಸಿಪ್ಲಿನ್ಡ್ ಆಗಿರಬೇಕು. ಸುಮ್ಮನೆ ಏನೋ ಒಂದು ಪಿಕ್ನಿಕ್ಗೆ ಬಂದಿದ್ದೀವಿ, ಹಾಗೆ ಒಂದು ಅನಿಮಲ್ಗಳು ನೋಡ್ಕೊಂಡು ಹೋಗ್ಬಿಡೋಣ ಅಂತ ಏನಾದರೂ ಸಫಾರಿಗೆ ಬಂದಿದ್ದರೆ ಅದು ನಿಮಗೆ ಫ್ರೂಟ್ಫುಲ್ ಆಗಿರೋದಿಲ್ಲ. ಯಾಕಂದರೆ ಸಫಾರಿನೇ ಒಂದು 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 ಮೆಡಿಟೇಷನ್ ಅಂತ ನೀವು ಅಂದ್ಕೋಬೇಕು. ಅದಕ್ಕಾಗಿ ಒಂದಷ್ಟು ಏನು ಪ್ರಿಪ್ರೇಷನ್ಸ್ನ ಮಾಡ್ಕೋಬೇಕು. ಆಗ ಮಾತ್ರ ಅನಿಮಲ್ಗಳು ನಿಮ್ಮನ್ನ ನೋಡಿ ಒಲಿತವೆ. ಯಾಕಂದರೆ ಅನಿಮಲ್ಗಳಿಗೆ
ನೀವು ಹೇಗೆ ಬಿಹೇವ್ ಮಾಡ್ತೀರ ಅನ್ನೋದು ತುಂಬಾ ಫಾರಿನ್, ಅಂದರೆ ಗೊತ್ತಿರಲ್ಲ ಅವಕ್ಕೆ ನೀವು ಹೇಗೆ ಅಂತ. ಸೊ ನೀವು ಅದಕ್ಕೆ ಸೂಟೇಬಲ್ ಆಗಿ ಮಾತ್ರ ಬಿಹೇವ್ ಮಾಡಿದ್ರೆ ಅವು ನಿಮ್ಮನ್ನ ಕೋಪ್ ಮಾಡ್ಕೋತವೆ. ಅಕಸ್ಮಾತ್ ಹೇಳಿ ನೀವು ತುಂಬ ಗಲಾಟೆ ಮಾಡೋದಾಗಲಿ, ತುಂಬ ಮಾತಾಡೋದಾಗಲಿ, ಮತ್ತು ಮ್ಯೂಸಿಕ್ ಮತ್ತು ಇನ್ನೊಂದಷ್ಟು ಏನಾದರೂ ಮಾಡಿದ್ರೆ ಅವುಗಳು ನಿಮ್ಮ ಹತ್ರಕ್ಕೆ ಇರೋದಿಲ್ಲ. ಯಾಕಂದರೆ ಅವಕ್ಕೆ ಇದು ಫಾರಿನ್ ಎಲಿಮೆಂಟು, ಅವಕ್ಕೆ ಅದು ಇಷ್ಟ ಆಗೋದಿಲ್ಲ. ಸೊ ಯಾವುದೇ ಪ್ರಾಣಿಗೆ ನೀವು ಹೋಗಿ ನೋಡಬೇಕಾದ್ರೆ ನಾವು ಅದೇ ಫಸ್ಟ್ ಹೇಳೋದು, ಗೋಲ್ಡನ್ ರೂಲ್ ಆಫ್ ದಿ ಜಂಗಲ್, ಪೇಷನ್ಸ್ ಆ್ಯಂಡ್ ಸೈಲೆನ್ಸ್ ಅಂತ ಹೇಳ್ತೀವಿ. ಸೊ ಪೇಷನ್ಸ್ ಕೂಡ ಇರಬೇಕು, ಸೈಲೆನ್ಸ್ ಕೂಡ ಇರಬೇಕು, ಇದೆರಡು ತುಂಬ ಮುಖ್ಯವಾದವು. ಮತ್ತಿನ್ನೆಲ್ಲ ನೀವು ಕಾಡಿನಲ್ಲಿ ಹೇಗೆ ಬಿಹೇವ್ ಮಾಡಬೇಕಂತ ಹೇಳಿದ್ರೆ ನೋಡಿ, ಯಾವುದೇ ಒಂದು ಅನಿಮಲ್, ಈಗ ಟೈಗರ್ನೇ ನೋಡಿದ್ರಿ ಅಂತ ಅಂದ್ಕೊಳ್ಳಿ, ಲೆಪರ್ಡ್ನೇ ನೋಡಿದ್ರಿ ಅಂದ್ಕೊಳ್ಳಿ, ನಿಮ್ಮ ಎಕ್ಸೈಟ್ಮೆಂಟ್ ಇರುತ್ತೆ. ಆ ಎಕ್ಸೈಟ್ಮೆಂಟ್ನ ನೀವು ಈ ಸೌಂಡಲ್ಲಿ ಕನ್ವರ್ಟ್ ಮಾಡಿ ನೀವು ಕಿರಿಸಿದಾಗ, ಮತ್ತೊಂದು ಮಾಡಿದಾಗ ಅವು ಕೂಡ ನಿಮಗೆ, ಅವಕ್ಕೆ ನಮ್ಗಿಂತ ಒಳ್ಳೆ ಸೆನ್ಸರಿ ಆರ್ಗನ್ಸ್ ಇದ್ದಾವೆ, ಅವು ನಮ್ಗಿಂತ ಚೆನ್ನಾಗಿ ಕೇಳಿಸ್ಕೋತವೆ, ತುಂಬ ಎಬಿಲಿಟೀಸ್ ಇದ್ದಾವೆ. ನಿಮ್ಮನ್ನ ಫಸ್ಟ್ ಅವನ್ನ ನೋಡ್ತವೆ, ನೋಡಿಬಿಟ್ಟು ಅವಕ್ಕೆ ಏನಾದರೂ ಥ್ರೆಟ್ಟು ಅಥವಾ ನಮ್ಮ ಕಂಡ್ರೆ ಅದು ತುಂಬ ಗಲಾಟೆ ಆಗ್ತಾಯಿದೆ ಅಂತ ಅನಿಸಿದ್ರೆ ಅಲ್ಲಿಂದ ಹೊರಟೋಗ್ಬಿಡ್ತವೆ. ಎಕ್ಸಾಂಪಲ್, ನೀವು ಒಂದು 5 ನಿಮಿಷದಿಂದ 10 ನಿಮಿಷ ನೋಡೋಂಥ ಪ್ರಾಣಿ ನೀವು 1 ನಿಮಿಷನೂ ಸಿಗೋಲ್ಲ ನಿಮಗೆ, 5 ಸೆಕೆಂಡಲ್ಲಿ ಹೊರಟೋಗುತ್ತೆ. ನಿಮ್ಮ ಕಂಡ್ರೆ ಎದುರ್ಕೊಂಡೇ ಹೋಗ್ಬಿಡ್ಬೋದೇನೋ. ಸೊ ಆದ್ದರಿಂದ ನೀವು ಎಷ್ಟು ಸೈಲೆಂಟಾಗಿರ್ತೀರಾ, ಅದಕ್ಕೆ ಸೂಟೇಬಲ್ ಆಗಿರ್ತೀರಾ, ಅದಿಷ್ಟು ಜಾಸ್ತಿ ನೀವು ನೋಡಲಿಕ್ಕೆ ಉಪಯೋಗ ಆಗುತ್ತೆ. ಸೊ ಆದ್ದರಿಂದ ಕಾಡಿನಲ್ಲಿ ಯಾವಾಗಲೂ ಅನಿಮಲ್ ಮತ್ತು ಸಫಾರೀಸ್ ಮಾಡಬೇಕಾದ್ರೆ ಸೈಲೆಂಟಾಗಿರೋದು ತುಂಬ ಮುಖ್ಯ. ಬೆಸ್ಟ್ ಸೀಸನ್ ಅಂತ ಹೇಳಿದ್ರೆ ನಿಮಗೆ ಸಮ್ಮರ್ ಅಂತಲೇ ಹೇಳಬೇಕು. ಸಮ್ಮರ್ ಅಂದರೆ ಈ ಫೆಬ್ರವರಿ ಕಳೆದು ನಿಮಗೆ ಮಾರ್ಚ್, ಏಪ್ರಿಲ್, ಮೇ ಈ ಎಲ್ಲ 3 ತಿಂಗಳು ಕೂಡ ಸಫಾರಿಗೆ ತುಂಬ ಸೂಕ್ತವಾಗಿರುತ್ತೆ. ಯಾಕಂದರೆ ಬಿಸಿಲಿರೋದ್ರಿಂದ ಒಂದು, ಮತ್ತು ನಿಮ್ಮ ಬುಷ್ಗಳೆಲ್ಲ ಇದೆಯಲ್ಲ ಕಾಡಿನಲ್ಲಿ, ಈ ಗ್ರೀನ್ ಬುಷ್ಗಳೆಲ್ಲ ಸ್ವಲ್ಪ ಕಮ್ಮಿ ಆಗಿರ್ತದೆ, ವಿಸಿಬಿಲಿಟಿ ಇಂಪ್ರೂವ್ ಆಗಿರುತ್ತೆ. ಮತ್ತು ನಿಮ್ಮ ನೀರಿನ ವಾಟರ್ ಹೋಲ್ಸ್ ಅಂತ ಏನು ಹೇಳ್ತೀವಿ ಅದೆಲ್ಲ ಸ್ವಲ್ಪ ಉಣ್ಕೊಂಡು ಬಂದಿರ್ತವೆ. ಸೊ ಒಂದಷ್ಟು ಪರ್ಮನೆಂಟ್ ವಾಟರ್ ಹೋಲ್ಸ್ ಯಾವುದಿರ್ತವೆ ಅಲ್ಲಿಗೆ ಜಾಸ್ತಿ ಅನಿಮಲ್ಸ್ ಬರೋದು, ಮತ್ತು ರಿಪೀಟೆಡಾಗಿ ಅನಿಮಲ್ಗಳು ಅಲ್ಲಿಗೆ ಕಾನ್ಸಂಟ್ರೇಟೆಡ್ ಆಗಿ ಬರೋವಂಥದ್ದು ಸಿಚುವೇಶನ್ಸ್ ಜಾಸ್ತಿ ಇರ್ತದೆ. ಮತ್ತು ರಿವರ್ ಸೈಡಲ್ಲಿ ಕೂಡ ರಿವರಿಗೆ ಜಾಸ್ತಿ ಅನಿಮಲ್ಗಳು ಬಂದು ನಿಲ್ಲುವಂಥ ಪಾಸಿಬಿಲಿಟೀಸ್ ಜಾಸ್ತಿ ಆಗ್ತದೆ. ಯಾಕಂದರೆ ಈ ಕಬಿನಿ ಏನು ನದಿ ಇದೆ, ಸೊ ಸಮ್ಮರಲ್ಲಿ ರಿಸೀಡ್ ಆದಾಗ, ಅಂದರೆ ಕಮ್ಮಿ ಆದಾಗ, ನೀರು ಕಮ್ಮಿ ಆದಾಗ, ಯಾವಾಗ ನೀರು ಕಮ್ಮಿ ಆಗುತ್ತೆ ಆ ಬ್ಯಾಂಕ್ ಏನಿದೆ ಅದೆಲ್ಲ ಗ್ರಾಸ್ ಹುಟ್ಟತ್ತಲ್ಲಿ. ಆ ಗ್ರಾಸ್ ಹುಟ್ಟೋದ್ರಿಂದ ಈ ಅನಿಮಲ್ಗಳಾದ ಎಲಿಫೆಂಟ್, ಗಾರ್, ಎಲ್ಲ ಥರ ಹರ್ಬಿವರಸ್ ಅನಿಮಲ್ಗಳಿಗೆ ಅದೊಂದು ಒಳ್ಳೆ ಜಾಗ. ಸೊ ಎಲ್ಲ ಅನಿಮಲ್ಗಳು ಅದನ್ನು ಅಡ್ವಾಂಟೇಜಿಗೆ ಅದು ತೊಗೊಳಕ್ಕೆ, ತಿನ್ನೋಕ್ಕೆ ಮತ್ತು ಎಲ್ಲ ಮಾಡೋದಕ್ಕೆ ಅಲ್ಲಿಗೆ ಬಂದಾಗ, ನಿಮಗೆ ಗೊತ್ತು ಹರ್ಬಿವರ್ ಬಂದಮೇಲೆ ಪ್ರೆಡೇಟರ್ ಬರಲೇಬೇಕು ಅಲ್ಲಿಗೆ. ಪ್ರತಿಯೊಂದು ಸೈಟಿಂಗೂ ಆ ಕಡೆ ಜಾಸ್ತಿ ಚಾನ್ಸಸ್ ಇರ್ತದೆ. ಸೊ ಆದ್ದರಿಂದ ಸಮ್ಮರ್ ಅಂತ ಹೇಳ್ಬೋದು. ಆದರೆ ನಾನು ಒಂದೇ ಸೀಸನ್ನ ಜಾಸ್ತಿ ಎಂಫಸಿಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಕಾಡಿಂದೇ ಒಂದು ಬೇರೆ ಬೇರೆ ಸೀಸನಲ್ಲಿ ಬೇರೆ ಬೇರೆ ಚಾಮ್ ಇದ್ದೇ ಇರುತ್ತೆ. ಸ್ವಲ್ಪ ಜನಕ್ಕೆ ಮಳೆ ಕಂಡ್ರೆ ಇಷ್ಟ, ಸ್ವಲ್ಪ ಜನಕ್ಕೆ ಹಸಿರು ಕಂಡ್ರೆ ಇಷ್ಟ. ಅವರಿಗೆ ನಾನು ಜೂನ್, ಜುಲೈ, ಆಗಸ್ಟ್ ಮಳೆಗಾಲದಲ್ಲಿ ಬನ್ನಿ ಅಂತಲೂ ಹೇಳ್ತೀನಿ. ಮಳೆಗಾಲದಲ್ಲಿ ಸಫಾರಿ ಮಾಡೋದೇ ಒಂದು ಆನಂದ. ಯಾಕಂದರೆ ಒಂದು ಕಡೆಯಿಂದ ಮಳೆ ಹೊಡಿತಾ ಇರುತ್ತೆ, ಒಂದು ಕಡೆಯಿಂದ ಹಸಿರು ಕಾಣ್ತಾ ಇರುತ್ತೆ, ಮಧ್ಯದಲ್ಲಿ ಅನಿಮಲ್ಸ್ ಕೂಡ ಒಂದೊಂದು ಸತಿ ಸಿಗುತ್ತೆ. ಆವಾಗ ನಿಮ್ಗೆ ವೈಬೇ ಬೇರೆ ಇದೆ. ಸೊ ಎಲ್ಲ ಬಿಸಿಲಿನಲ್ಲಿ, ಈ ಬಿಸಿಲುಗಾಲದಲ್ಲಿ ಬೆವರು ಸುರಿಸ್ಕೊಂಡು ಧೂಳು ಮಾಡಿಕೊಂಡು ಹೋಗಿ ಅನಿಮಲ್ ಸಿಗುತ್ತೆ. ಆದರೆ ಅದೇ ರೀತಿ ಇಲ್ಲಿ ಈ ಥರ ಚಾರ್ಮ್ ಇದೆ, ಫ್ರೆಶ್ನೆಸ್ ಇರುತ್ತೆ, ಮತ್ತು ಮಳೆ ಇರುತ್ತೆ. ಲೈಫ್, ಅದು ವಾಟರ್ ಅಂದ್ರೇ ಒಂದು ಲೈಫ್ ಅಲ್ವಾ. ಸೊ ಹಂಗೂ ಇದೆ. ಚಳಿಗಾಲದಲ್ಲಿ ಕೂಡ ಅದರದೇ ಆದ ಒಂದು ಸೊಗಡಿದೆ. ಚಳಿಗಾಲದಲ್ಲಿ ನಿಮಗೆ ಮಿಸ್ಟಿ ಮಾರ್ನಿಂಗ್ಸ್ ಇರ್ತವೆ, ಒಳ್ಳೆ ಒಂದು ಸೂಪರ್ ಸೆಟ್ಟಿಂಗಲ್ಲಿ ನಿಮ್ಗೆ ಅನಿಮಲ್ಗಳು, ಮತ್ತು ಲೈಟ್ ಕೂಡ ತುಂಬ ಸೂಪರಾಗಿರುತ್ತೆ ಆ ಕಾಡಿನಲ್ಲಿ. ಮತ್ತು ಸನ್ ಆ್ಯಂಡ್ ಶ್ಯಾಡೋ ಹೇಗೆ ಪ್ಲೇ ಮಾಡ್ತಾರತ್ತೆ ಆ ಜಂಗಲಲ್ಲಿ, ತುಂಬ ಮಜವಾಗಿರುತ್ತೆ ಅದು ಕಾಡಲ್ಲಿ ಮಾಡೋದಕ್ಕೆ ಸಫಾರಿ. ಸೊ ನಾನು ಹೇಳಿದ್ದು ಏನಂದರೆ 365 ಡೇಸೂ ಒಂದೊಂದು ದಿನವೂ ಒಂದೊಂದು ಅನ್ಸ್ಕ್ರಿಪ್ಟೆಡ್ ಡೇ ಇನ್ ದ ಜಂಗಲ್. ಸೊ ಪ್ರತಿಯೊಂದು ದಿನವೂ ಸೂಪರಾಗಿರುತ್ತೆ. ಅದರಲ್ಲಿ ನೀವು ಸಫಾರಿಲಿ ಸೈಟಿಂಗೇ ಮಾಡಬೇಕು, ಏನೋ ಒಂದು ನೋಡಲೇಬೇಕು ಹಾಗೆ ಅಂತ ಇದ್ದರೆ ಸಮ್ಮರಲ್ಲಿ ಸ್ವಲ್ಪ ಚಾನ್ಸ್ ತೊಗೋಬೋದು. ಬೇರೆ ಸೀಸನಲ್ಲಿ ಚಾನ್ಸ್ ಇಲ್ಲ ಅಂತಲ್ಲ, ಸಿಗುತ್ತೆ. ಎಷ್ಟು ಪಾಯಿಂಟ್ಗಳಿದೆ ಸರ್ ಇವಾಗ ಸಫಾರಿಗೆ? ಬಂಡೀಪುರ ಆಗಿರ್ಬೋದು, ನಾಗರೋಳೆ, ಕಬಿನಿ, ಆ ಥರ ಎಷ್ಟು ಪಾಯಿಂಟ್ ಇದೆ ಸಫಾರಿ? ಯಾವ್ಯಾವ ಕಡೆಯಿಂದ ಹೋಗ್ಬೋದು ನಮ್ಮ ಜನರು ಬಂದರೆ? ನೋಡಿ, ಬಂಡೀಪುರದಲ್ಲಿ ಸಫಾರಿ ಇರೋದು ತಮಗೆ ಗೊತ್ತು. ಬಂಡೀಪುರದಲ್ಲಿ ಸಫಾರಿ ಪಾಯಿಂಟ್ ಇದೆ, ಅಲ್ಲಿ ಒಂದು ಇದೆ. ನಾನು ಕಬಿನಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಕಬಿನಿಲಿ ನಿಮ್ಮ ದೊಮ್ಮನಕಟ್ಟೆ ಗೇಟ್ ಇದೆ, ದೊಮ್ಮನಕೋಟೆ, ಕಾಕನಕೋಟೆ ಅಂತಲೂ ಕರಿತೀವಿ. ಸೊ ಆ ಗೇಟಲ್ಲಿ ನಿಮಗೆ ಟಿಕೆಟ್ ಸಿಗುತ್ತೆ. ಮತ್ತು ವೀರನಹೊಸಳ್ಳಿ ಗೇಟ್ ಇದೆ, ಮತ್ತು ನಿಮ್ಮ ನಾಂಚಿ ಗೇಟ್ ಇದೆ. ಸೊ ಇವೆಲ್ಲ ಗೇಟ್ಸಲ್ಲಿ ನಿಮಗೆ ಸಫಾರಿ ಮಾಡ್ಬೋದು. ಮತ್ತು ಜಂಗಲ್ ಲಾಡ್ಜ್ ಅಂತ ಒಂದು ಸ್ಟೇ ಕೂಡ ಇದೆ, ಜಂಗಲ್ ಲಾಡ್ಜಲ್ಲೂ ಕೂಡ ಇರ್ಬೋದು. ಮತ್ತು ಅಲ್ಲಿ ನಮ್ಮ ಆರೆಂಜ್ ಕೌಂಟಿ, ವಾಲ್ ಬ್ಯಾಕು, ಮತ್ತು ಎಲ್ಲ ಥರ ರೆಸಾರ್ಟ್ಸ್, ಪ್ರೈವೇಟ್ ರೆಸಾರ್ಟ್ಸ್, ಲೆಕ್ಸೆರೈ ಮತ್ತು ಬೇರೆ ಎಲ್ಲ ಸುಮಾರಷ್ಟು ರೆಸಾರ್ಟ್ ಇದ್ದಾವೆ. ನಾವೆಲ್ಲ ಪ್ರೈವೇಟ್ ರೆಸಾರ್ಟ್ಗಳನ್ನು ಕೂಡ ಸಫಾರಿ ಮಾಡಬೇಕಾದ್ರೆ ಜಂಗಲ್ ಲಾಡ್ಜ್ ಥ್ರೂ ಹೋಗ್ತೇವೆ. ಸೊ ಸ್ಟೇ ಗೆಸ್ಟ್ಗಳು ಮಾತ್ರ ಜಂಗಲ್ ಲಾಡ್ಜ್ ಥ್ರೂ ಸಫಾರಿ ಮಾಡ್ಕೋತೀವಿ. ಇಲ್ಲಿ ಯಾವುದೇ ರೀತಿ ವಾಕಿನ್ಸ್ನ ಇಲ್ಲಿ ಎಂಟರ್ಟೈನ್ಮೆಂಟ್ ಇರಲ್ಲ. ಸೊ ನೀವು ಒಂದಿನದಲ್ಲಿ ಸಫಾರಿ ಮಾಡಬೇಕಂದ್ರೆ ದೊಮ್ಮನಕಟ್ಟೆ, ಕಾಕನಕೋಟೆ ಗೇಟಿಗೆ ಹೋಗೋದು ಒಳ್ಳೆಯದು.
ಆಮೇಲೆ ಇದು ಲೆನ್ಸಸ್ ಎಲ್ಲ ತರ್ತಾರಲ್ಲ ಸರ್, ಅವ್ರಿಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಪ್ರೈಸ್ ಆಗುತ್ತೆ ಕಾರ್ಡ್ ಒಳಗಡೆ ಲೆನ್ಸು? ಇದು ತುಂಬ ಜನರ ಕ್ವಶನ್ ಆಗಿದೆ. ಕಾರ್ಡ್ ಒಳಗಡೆ ಎಂಟ್ರಿ ಆದರೆ ನಾವು ಕ್ಯಾಮ್ರಾ ತೊಗೋಬೋದಾ, ಇಲ್ಲಾಂದರೆ ಅದಕ್ಕೆ ಪರ್ಮಿಷನ್ ಇದೆಯಾ ಅಂತ? ಕ್ಯಾಮ್ರಾ ತೊಗೊಂಡೋಗ್ಬೋದು, ಹೋಗಂಗಿಲ್ಲ ಅಂತೇನಿಲ್ಲ. ಡ್ರೋನ್ ಅದು ಅಲೌಡ್ ಇಲ್ಲ. ಅದು ಬಿಟ್ಟು ಬೇರೆ ಎಲ್ಲ ಕ್ಯಾಮ್ರಾಸ್ ಇವಾಗ ನಿಮ್ಮ ಲೆನ್ಸ್ SLRs, DSLRs, ಬ್ರಿಡ್ಜ್ ಕ್ಯಾಮ್ರಾಸು, ಸೊ ಇದಕ್ಕೆಲ್ಲ ಒಂದು ಬೇಸ್ ಕ್ಯಾಟಗರಿ ಪ್ರೈಸಸ್ ಮಾಡಿದ್ದಾರೆ. ನಮ್ಮ ಇಲ್ಲಿ ಜಂಗಲ್ ಲಾಡ್ಜ್ ಥ್ರೂ ನಾವೇನು ಹೋಗ್ತೇವೆ ಸಫಾರಿಗೆ, ಎಲ್ಲ ಪ್ರೈವೇಟ್ ರೆಸಾರ್ಟ್ಸ್ ಏನು ಹೋಗ್ತೇವೆ, ನಮಗೊಂದು ಪ್ರೈಸಿಂಗ್ ಇದೆ ಅಲ್ಲಿ. ಸೊ 0 to 70 mm ಏನು ಲೆನ್ಸ್ ಕ್ಯಾರಿ ಮಾಡ್ತೀವಿ ಅದಕ್ಕೆಲ್ಲ ಒಂದು 250 rupees ಪ್ಲಸ್ 18% ಟ್ಯಾಕ್ಸಸ್ ಆ ಥರ ಇರುತ್ತೆ. 200 ಅಂದರೆ 70 to 200 ಏನು ಕ್ಯಾಟಗರಿ ಲೆನ್ಸಸ್ ತೊಗೊಂಡೋಗ್ತೀವಿ, ಅದಕ್ಕೆ 750 ಪ್ಲಸ್ 18% ಟ್ಯಾಕ್ಸಸ್ ಇರ್ತದೆ. ಹಾಗೆಯೇ ಎಕ್ಸೀಡ್ ಆದಾಗ 200 to 500 mm ಲೆನ್ಸ್ ಇದ್ದಾಗ 1000 ಪ್ಲಸ್ 18% ಟ್ಯಾಕ್ಸಸ್ ಇರ್ತದೆ. ಹಾಗೆ ಆ ಥರ ಇದೆ, ಬೇರೆ ಬೇರೆ ರೇಟ್ಸ್ ಇದ್ದಾವೆ. ನೀವು ಇಷ್ಟು ನಾಲೆಜು ಎಲ್ಲಿಂದ ಬಂತು ಸರ್ ನಿಮಗೆ? ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸು ನಿಮಗೆ? ಯಾರು ನಿಮ್ಮ ಗುರುಗಳು? ನೋಡಿ, ನಾನೊಂದು 10 ವರ್ಷದಿಂದ ಒಳ್ಳೆ ಫೀಲ್ಡಲ್ಲಿದ್ದೀನಿ. ಆದರೆ ಒಳ್ಳೆ ಫೀಲ್ಡಲ್ಲಿ ಕೆಲಸ ಮಾಡ್ತಾ ಇರೋದು 10 ವರ್ಷ ಆಗಿರಿದ್ರು ವೈಲ್ಡ್ ಲೈಫ್ ನನಗೇನು ದೂರ ಅಲ್ಲ, ವೈಲ್ಡ್ ಲೈಫ್ ನನಗೇನು ಹೊಸ್ತಲ್ಲ, ಅಥವಾ ಈ ವೈಲ್ಡ್ ಲೈಫ್ ಇಂಟ್ರೆಸ್ಟ್ ನನಗೆ ಹೊಸ್ತಲ್ಲ. ನಾನು ಚಿಕ್ಕವನಿಂದನೇ ನನಗೆ ಈ ಕಾಡು ಮತ್ತು ಈ ಪ್ರಾಣಿ, ಮತ್ತೊಂದು ಪಕ್ಷಿ, ಮತ್ತೊಂದು ಏನೋ ಒಂದು ನ್ಯಾಚುರಲ್ ಏನೋ ಒಂದು ಎಲಿಮೆಂಟ್ ಆ ಕಡೆ ಇದೆ ಅಂದರೆ ಅದು ನಂಗೆ ಯಾವಾಗಲೂ ಫ್ಯಾಸಿನೇಟ್ ಮಾಡೋದು, ಅಟ್ರ್ಯಾಕ್ಟ್ ಮಾಡೋದು. ಸೊ ಇದ್ರ ಬಗ್ಗೆ ನಾನು ಯಾವಾಗಲೂ ಕ್ಯೂರಿಯಸ್ ಆಗಿರ್ತಿದೆ. ಎಲ್ಲ ಮಕ್ಕಳು ಕಾರ್ಟೂನ್ ನೆಟ್ವರ್ಕ್ ಹೋಗೋ ಅದಿದು ಅಂತ ನೋಡಬೇಕಾದ್ರೆ ನಾನು ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ಲು, ಆನಿಮಲ್ ಪ್ಲಾನೆಟ್ ಅಂದ್ಕೊಂಡು ಕಾಲ ಕಳೀವಿ. ಹಾಗೆಯೇ ನನಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಯಾವಾಗ ಮೊದಲಿಂದನೇ ಇತ್ತು. ಆದರೆ ಇದೇ ನನ್ನ ಲೈಫ್ ಆಗುತ್ತೆ, ಇದೇ ನನ್ನ ಕರಿಯರ್ ಆಗುತ್ತೆ ಅನ್ನೋದನ್ನ ನಾನೇನು ಯಾವತ್ತೂ ಕನ್ಸ್ಕೊಂಡಿರಲಿಲ್ಲ. ಆದರೆ ಈ ಥರನೇ ಒಂದು ಸಿಚುವೇಷನಲ್ಲಿ ನನಗೆ ಒಂದು ಆಪರ್ಚುನಿಟಿ ಸಿಕ್ತು. ಇದರಲ್ಲಿ ತುಂಬ ಜನಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಫಸ್ಟು ಕೃಷ್ಣಾಜಿರಾವ್ ಅಂತ ಇದ್ದಾರೆ, ನಮ್ಮ ಡ್ಯಾಡಿ ಅವ್ರ ಫ್ರೆಂಡು, ಇವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇವರಿಂದಾಗಿ ನನಗೆ ಒಂದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಹೋಗಿ ಕೆಲಸ ಮಾಡೋವಂಥ ಒಂದು ಬ್ರೇಕ್ ಸಿಕ್ತು. ಇವ್ರಿಗೆ ಈ ಥರ ಒಂದು ಕೆಲಸ ಇದೆ ಅಂತ ಲೀಡ್ ಕೊಟ್ಟಂಥ ಪ್ರಮೋದ್ ಸರ್, ಇವ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಮತ್ತು ನಾನಲ್ಲಿ ಕೆಲಸ ಮಾಡಬೇಕಾದ್ರೆ ನನ್ನ ಜೊತೆ ಇದ್ದಂಥ ಅಧಿಕಾರಿ ವರ್ಗದವ್ರಾಗಿರ್ಬೋದು, ರಂಗೇಗೌಡರು ಸಾಹೇಬರು CCF ಆಗಿದ್ರು ಅವಾಗ, ಮೊಹಮ್ಮದ್ ಅಲಿ ಸಾಹೇಬರು ಇವರು ACF ಆಗಿದ್ರು ಅಲ್ಲಿ, ಮತ್ತು ಚಟ್ಯಪ್ಪ ಸರ್ ಇವ್ರನ್ನ ಕೂಡ ನಾನು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಅವಾಗ ಅವರು ADVS ಆಗಿದ್ರು, ಅಲ್ಲಿ ಹೆಡ್ ಆಗಿದ್ದರು. ಮತ್ತು ನನ್ನ ಕೊಲೀಗ್ಸ್ ಆದಂಥ ಸನತ್, ಕಲೈ, ಮತ್ತು ಸುಜಯ್, ಮತ್ತು ತುಂಬ ಜನ, ಕಿಶನ್ ಸರ್ ಮತ್ತು ಅವ್ರನ್ನ ಮರೆಯೋಕ್ಕಾಗಲ್ಲ, ತುಂಬ ಜನ ಇದ್ದಾರೆ. ಇವ್ರನ್ನೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು. ಸೊ ಇಲ್ಲೊಂದು 2 ವರ್ಷ ನಾನು 2012ಇಂದ 14 ಗಂಟೆ ಅಲ್ಲಿ ಕೆಲಸ ಮಾಡಿದೆ. ಆಮೇಲಿಂದ ನನಗೆ ಇಲ್ಲಿ ಒಂದು ಇವಾಲ್ಬ್ಯಾಕ್ ರೆಸಾರ್ಟ್ಸು ಮತ್ತು ಈ ರೆಸಾರ್ಟ್ ಲೈನಲ್ಲಿ ನ್ಯಾಚುರಲಿಸ್ಟಾಗಿ ಕೆಲಸ ಮಾಡಬೇಕು ಅಂದ್ಕೊಂಡು ಒಂದು ಇಂಟ್ರೆಸ್ಟ್ ಬಂದಾಗ ನನಗೆ ತುಂಬಷ್ಟು ನಾಲೆಜ್ನ ನಮ್ಮ ಕೊಲೀಗ್ಸೇ ನನಗೆ ಕೊಟ್ಟಿರೋದು. ಸನತ್ ಆಗಿರ್ಬೋದು, ಚಟ್ಯಪ್ಪ ಸರ್ ತುಂಬ ಜಾಸ್ತಿ ನಮಗೆ ನಾಲೆಜ್ ಕೊಟ್ಟಿದ್ದಾರೆ, ಮತ್ತು ಇವರೆಲ್ಲ ಆಗಿ ನನಗೆ ಕೊಟ್ಟಿದ್ದಾರೆ. ಮತ್ತೆಲ್ಲ ಈಗ ಬಂದಾಗ ನಾನು ಇಲ್ಲಿ ರೆಸಾರ್ಟ್ಗೆ ಸೇರಬೇಕಂತಂದಾಗ ಕಿಶನ್ ಸರ್ ಅಂತ ಇದ್ದಾರೆ. ಸೊ ಅವರು ಇಲ್ಲಿ ಮೊದಲೇ ಇಲ್ಲಿ ಜಾಯ್ನ್ ಆಗಿದ್ದಾಗ ನನ್ನನ್ನು ಇಲ್ಲೇ ಬಂದು ಜಾಯ್ನ್ ಆಗಿ ಅಂತೇಳಿ ಅವರೇ ಒತ್ತಾಯ ಮಾಡಿ ನನಗಿಲ್ಲೊಂದು ಬ್ರೇಕ್ ಕೊಟ್ಟಿದ್ದು ಅಂತಲೇ ಹೇಳ್ಬೋದು. ಸೊ ಇಲ್ಲಿಗೆ ಬಂದಾಗ ನನ್ನ ಇಂಟರ್ವ್ಯೂ ಮಾಡಿದ್ದು ಶರತ್ ಚಂಪಾಟಿ ಸರ್ ಅಂತೇಳಿ, ಅವ್ರನ್ನ ಅಂತೂ ಮರೆಯೋಂಗೇ ಇಲ್ಲ. ಅವರು ಕೂಡ ತುಂಬ ಒಳ್ಳೆ ಗುರುಗಳು ನಮಗೆ. ಪ್ರತಿಯೊಂದು ಇವತ್ತಿನ ಡೇಟ್ ಗಂಟ ನಾವು ಕಲಿತಾ ಇರೋದು ಮತ್ತೊಂದು ಅವ್ರದ್ದು ಒಂದು ಭಾಗ ಇದ್ದೇ ಇದೆ. ಸೊ ಇವರೆಲ್ಲ ನನಗೆ ಬಹಳಷ್ಟು ನನಗೆ ಇದು ಮಾಡಿದ್ದಾರೆ, ನನಗೆ ಕರಿಯರಲ್ಲಿ ಹೆಲ್ಪ್ ಮಾಡಿದ್ದಾರೆ. ನೀವು ಚಿಟ್ಟಿಯಪ್ಪ ಅವರ ಹೆಸರು ತೊಗೊಂಡ್ರಿ, ಅವರು ಆನೆಗಳ ಡಾಕ್ಟ್ರು ಅಂತಲೂ ಕರೀತಾರೆ. ಹಾಗೆ ಅವರು ಆನೆಗಳ ಪಿತಾಮಹ ಭೀಷ್ಮ ಅಂತಲೂ ಕರೀತಾರೆ ಅವ್ರನ್ನ. ಅವ್ರು ನಿಮ್ಗೆ ಯಾವ ಥರ ಪರಿಚಯ ಆದರು? ಅವ್ರದ್ದು ಸಾಧನೆಗಳು ಹೇಳ್ಬೋದಾ ನೀವು? ಅವರು ಏಕೆಂದರೆ ನಮ್ಮದು ಎಲಿಫೆಂಟ್ ಚಾನಲ್ ಆಗಿರೋದ್ರಿಂದ ಅವ್ರು ನಮಗೆ ತುಂಬ ಕನೆಕ್ಟ್ ಆಗ್ತಾರೆ. ಅದಕ್ಕೇ ಚಟ್ಯಪ್ಪ ಸರ್, ನಾನು ಅಲ್ಲಿ ಬನ್ನೇರುಘಟ್ಟದಲ್ಲಿ ನಾನು ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿದ್ದಾಗ ಅವರಲ್ಲಿ ADVS ಆಗಿದ್ದರು. ಸೊ ಅವ್ರಿಗೆ ಆನೆಗಳಂದರೆ ಅವ್ರಿಗೆ ವಿಶಿಷ್ಟವಾದ ಒಂದು ಆಸಕ್ತಿ ಇದೆ, ವಿಶಿಷ್ಟವಾದ ಒಂದು ನಾಲೆಜ್ ಇದೆ. ಅವ್ರದ್ದು ಫೀಲ್ಡ್ ವರ್ಕ್ ತುಂಬ ಜಾಸ್ತಿ ಇದೆ ಆನೆಗಳ ಬಗ್ಗೆ. ಅವರಂಥ ಒಂದು ಎಕ್ಸ್ಪರ್ಟು ನಮ್ಮ ಏಷ್ಯಾದಲ್ಲೇ ಒಬ್ಬರು ಹುಡ್ಕೋದು ಕಷ್ಟ, ಅವರೇ ಫಸ್ಟ್ ಅಂತ ಹೇಳ್ಬೋದು. ತುಂಬಾ ಫೀಲ್ಡ್ ನಾಲೆಜ್ ಇದೆ. ಅವರು ತುಂಬ ಕ್ಯಾಪ್ಚರ್ ಆಪ್ರೇಷನ್ಗಳಲ್ಲಿ ಭಾಗವಹಿಸಿದ್ದಾರೆ. ಛತ್ತೀಸ್ಗಢ ಆಗಲಿ, ಅಸ್ಸಾಂ ಆಗಲಿ, ಹಾಸನ್ ಆಗಲಿ, ಪ್ರತಿಯೊಂದು ಕ್ಯಾಪ್ಚರ್ ಆಪ್ರೇಷನ್ಸ್, ಯಾವುದೇ ಆನೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ದರೆ ಫಸ್ಟು ನೆನಪಿಗೆ ಬರೋದೇ ಚಟ್ಯಪ್ಪ ಸರ್ ಇರ್ತಾರೆ. ಮತ್ತು ಅವ್ರಿಗೆ ಆನೆ ಅನ್ನೋದೇ ಒಂದು ತುಂಬ ಪ್ರೀತಿಯಾದ ಒಂದು ಅನಿಮಲ್ ಇರ್ಬೋದು. ಅದು ಆದ್ದರಿಂದ ಅವರು ಏನು ಹೇಳೋದು, ಅವ್ರ ಥರ ಇನ್ನೊಬ್ರಿಲ್ಲ. ಈಸ್ ಎ ರಿಮಾರ್ಕಬಲ್ ಪರ್ಸನ್. ಸರ್, ನಮ್ಮ ಜೊತೆ ಮಾತಾಡೋದಕ್ಕೆ ಇಷ್ಟೊತ್ತು ತುಂಬ ಥ್ಯಾಂಕ್ಸ್. ಏನಾದ್ರು ಹೇಳ್ಬೇಕಂದ್ರೆ ನಿಮ್ಮ ಇವಾಲ್ ಬ್ಯಾಕ್ ಕಡೆಯಿಂದ ಹೇಳ್ಬೋದು.
ನೋಡಿ, ನಾನು ಇವಾಲ್ ಬ್ಯಾಕ್ ಅಂತಲೇ ಅಲ್ಲ, ನಾನು ಎಲ್ಲ ನೇಚರ್ ಪ್ರೇಮಿಗಳಿಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಕಾಡಿಗೆ ಹೋದಾಗ, ಯಾವುದೇ ಒಂದು ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋದಾಗ ಆದಷ್ಟು ತಮ್ಮ ಫುಟ್ ಪ್ರಿಂಟ್ನ ಕಮ್ಮಿ ಇಡೋಕ್ಕೆ ನೋಡಿ. ಆದಷ್ಟು ತಮ್ಮ ಏನು ಮಾಡ್ತಾ ಇದ್ದೀರಾ ಅದನ್ನು ಯೋಚನೆ ಮಾಡಿ, ಇದು ಸೂಕ್ತವಾಗಿದೆಯಾ ಅಥವಾ ಇದು ನಮ್ಮ ಕಾಡಿಗೆ ಹಾನಿಕಾರಕವಾಗಿದೆಯಾ ಅನ್ನೋದನ್ನ ಯೋಚನೆ ಮಾಡಿ. ಎಲ್ಲೇ ಏನೇ ಹೋದಾಗ ಒಂದು ತಿಂಡಿ ಆಗಿರ್ಬೋದು, ಒಂದು ತಿನ್ಸಾಗಿರ್ಬೋದು, ಒಂದು ಅನಿಮಲ್ಗೆ ತಿನ್ಸೋದಾಗಲಿ, ಕಸ ಎಸೆಯೋದಾಗಲಿ, ಅಥವಾ ಒಂದು ಸಿಗರೇಟ್ ಸೇದೋ ಅದು ಕಾಡಲ್ಲಿ ಹಾಕೋದಾಗಲಿ, ಮತ್ತೊಂದು ಮಾಡೋದಾಗಲಿ ತುಂಬ ಹುಷಾರಾಗಿರಬೇಕು. ಯಾಕಂದರೆ ನಮ್ಮ ಕಾಡಿನ ಸಂಪತ್ತು ನಮ್ಮ ಹತ್ರ ಇರೋದು ತುಂಬಾ ಕಮ್ಮಿ ಇರೋದ್ರಿಂದ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಬರೀ ನಾವಷ್ಟೇ ಇದನ್ನು ಎಂಜಾಯ್ ಮಾಡಿ ಹಾಳು ಮಾಡಿಬಿಡೋಣ ಅಂತಲ್ಲ, ನಮ್ಮ ಮುಂದಿನ ಪೀಳಿಗೆ ಕೂಡ ಇದನ್ನು ಇಷ್ಟಪಡಬೇಕು, ಪ್ರೇಮಿಸಬೇಕು. ಅವರು ಕೂಡ ಇದನ್ನು ವಿಶೇಷವಾದ ರೆಸ್ಪೆಕ್ಟ್ ಕೊಡಬೇಕು. ಸೊ ಅದರಿಂದಾಗಿ ನಾನು ಏನು ಇದೇ ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ.